ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರ ಒಂದು ಊರು, ಅಲ್ಲಿನ ಸುಂದರವಾದಂತಹ ದೇಗುಲ, ಆ ದೇಗುಲದ ಮಹತ್ವ, ನಿಮಗೆ ಗೊತ್ತಿರದಂತಹ ಕುತೂಹಲಕಾರಿ ಮಾಹಿತಿಯನ್ನ ನಿಮ್ಮ ಮುಂದಿಡೋದೇ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಹಾಗಿದ್ರೆ ಈ ವಾರ ಯಾವ ಊರಿನ ಯಾವ ದೇಗುಲದ ದರ್ಶನ ನಿಮಗಾಗುತ್ತೆ ಅಂತ ತಿಳ್ಕೊಳ್ಳೋಣ. ಆರಂಭಿಸೋಣ ಈ ವಾರದ ಗುಡಿಯ ನೋಡಿರಣ್ಣ. ಸಮುದ್ರ ತೀರ ಅಂತಂದ್ರೆ ಅದು ಎಂಥವರನ್ನು ಸೆಳೆಯುತ್ತೆ. ಆ ಆಕರ್ಷಣೆಯೇ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಗೋಕರ್ಣಕ್ಕೆ ನಮ್ಮನ್ನ ಕರೆತಂದಿದೆ. ಗೋಕರ್ಣದಲ್ಲಿ ಸಮುದ್ರ ತಟದಲ್ಲೇ ಮಹಾಬಲೇಶ್ವರ ದೇವಸ್ಥಾನ ಇದೆ. ಶಿವನ ಆತ್ಮಲಿಂಗದ ದರ್ಶನ ಜೊತೆಗೆ ಮಹಾಬಲೇಶ್ವರನ ಮಹಿಮೆಯ ಮಹತ್ವದ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನ ಇಡೋದೇ ಈ ವಾರದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಹಾಗಿದ್ರೆ ದೇವಸ್ಥಾನದತ್ತ ಪಯಣ ಬೆಳೆಸೋಣ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಗೋಕರ್ಣ ದಕ್ಷಿಣ ಭಾರತದ ಪವಿತ್ರ ಕ್ಷೇತ್ರಗಳಲ್ಲೊಂದು. ಅತ್ಯಂತ ವಿಶಿಷ್ಟವಾದ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಪರಮ ಶ್ರೇಷ್ಠ ಕ್ಷೇತ್ರವಿದು. ಇಂಥ ಕ್ಷೇತ್ರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ, ದರ್ಶನ ಮಾಡುತ್ತಾರೆ. ಬದಿಯಲ್ಲೇ ಸಮುದ್ರವಿರುವ ಕಾರಣ ಬರುವ ಯಾತ್ರಿಕರ ಸಂಖ್ಯೆ ಅಧಿಕ. ಇಂಥ ಸುಂದರ ಪ್ರದೇಶಕ್ಕೆ ನೀವು ಬರುವುದಾದರೆ ಹೇಗೆ ಬರಬೇಕೆಂಬ ಪುಟ್ಟ ವಿವರ ಇಲ್ಲಿದೆ ನೋಡಿ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಕೆಲವೇ ಬಸ್ಸುಗಳಿದ್ದು, ಬಸ್ಸುಗಳು ಹೊರಡುವಂತಹ ಸಮಯ ಹೀಗಿದೆ ನೋಡಿ. ರಾಜಹಂಸ ಹೊರಡುವ ಸಮಯ ರಾತ್ರಿ 9ಕ್ಕೆ. ಇದರ ದರ 620 ರೂಪಾಯಿ. ಇನ್ನು ಐರಾವತ, ಇದು ಹೊರಡುವ ಸಮಯ ರಾತ್ರಿ 9:30ಕ್ಕೆ. ಇದರ ದರ 690 ರೂಪಾಯಿ. ಇನ್ನು ವೇಗದೂತ, ಇದು ಹೊರಡುವ ಸಮಯ ರಾತ್ರಿ 8:35ಕ್ಕೆ. ಇದರ ದರ 466 ರೂಪಾಯಿ. ಸಮುದ್ರ ತೀರದಿಂದ ಒಂದು 30 ಅಡಿ ಹೆಜ್ಜೆ ಹಾಕಿದ್ರೆ ಸಾಕು ಮಹಾಬಲೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದ ಸುತ್ತಮುತ್ತಲೇ ಸಾಕಷ್ಟು ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಗೋಕರ್ಣಕ್ಕೆ ಬರುವಂಥವರಿಗೆ ಯಾವ ರೀತಿಯ ವ್ಯವಸ್ಥೆ ಇದೆ, ಇಲ್ಲಿ ಉಳಿದುಕೊಳ್ಳಿಕ್ಕೆ ಎಷ್ಟು ಖರ್ಚಾಗ್ಬೋದು, ಎಷ್ಟು ವೆಚ್ಚ ತಗಲ್ಬೋದು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿದೆ. ಇಲ್ಲಿ ಬಂದಂಥ ಯಾತ್ರಿಕರಿಗೆ ಉಳಿದುಕೊಳ್ಳಲು ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಅದರಲ್ಲಿ ಕೆಲವು ಲಾಡ್ಜ್ಗಳ ವಿವರ ಹೀಗಿದೆ ನೋಡಿ. ಕಾಮತ್ ಲಾಡ್ಜ್, ಇದರಲ್ಲಿ ಒಟ್ಟು 22 ರೂಮ್ಗಳಿದೆ. ಸಾಧಾರಣ ರೂಮ್ನ ದರ 300ರಿಂದ 400 ರೂಪಾಯಿ ಹಾಗೂ ಎಸಿ ರೂಮ್ಗಳಿಗೆ 700ರಿಂದ 950 ರೂಪಾಯಿ. ಇನ್ನು ಗೋಕರ್ಣ ಇಂಟರ್ನ್ಯಾಷನಲ್ ಹೋಟೆಲ್, ಇದರಲ್ಲಿ ಒಟ್ಟು 45 ರೂಮ್ಗಳಿವೆ. ಸಾಧಾರಣ ರೂಮ್ನ ದರ 500ರಿಂದ 600, ಎಸಿ ರೂಮ್ಗೆ 1200ರಿಂದ 1500. ಇನ್ನು ಸಾಯಿರಾಮ್ ಲಾಡ್ಜ್, ಇದರಲ್ಲಿ ಒಟ್ಟು 24 ರೂಮ್ಗಳಿವೆ. ಸಾಧಾರಣ ರೂಮ್ನ ದರ 350ರಿಂದ 450, ಎಸಿ ರೂಮ್ಗೆ 1200ರಿಂದ 1500 ರೂಪಾಯಿ. ನೀವೀಗ ನೋಡ್ತಾ ಇರುವಂತಹದ್ದು ಕೋಟಿ ತೀರ್ಥ. ಗೋಕರ್ಣಕ್ಕೆ ಬಂದಾಕ್ಷಣ ಮೊದಲಿಗೆ ಭೇಟಿ ಕೊಡುವಂತಹ ಪುಣ್ಯ ಸ್ಥಳ. ಈ ಕೋಟಿ ತೀರ್ಥಕ್ಕೆ ಬಂದೇ ಇಲ್ಲಿ ಮಿಂದೆದ್ದು ನಂತರ ಶಿವನ ದರ್ಶನಕ್ಕೆ ಭಕ್ತಾದಿಗಳು ಹೋಗ್ತಾರೆ. ಅಂತಹ ಪುಣ್ಯ ಸ್ಥಳ ಈ ಕೋಟಿ ತೀರ್ಥ. ನೀವಿಲ್ಲಿ ನೋಡುತ್ತಿರುವ ಕೋಟಿ ತೀರ್ಥಕ್ಕೆ ಮಹತ್ತರವಾದ ಪೌರಾಣಿಕ ಹಿನ್ನೆಲೆ ಇದೆ. ಹಿಮಾಲಯದ ಶತಶೃಂಗ ಪರ್ವತದಲ್ಲಿ ಬ್ರಹ್ಮನು ವಾಸವಾಗಿದ್ದ. ಆ ಶತಶೃಂಗ ಪರ್ವತದಲ್ಲಿ ಅನೇಕ ಕೋಟಿ ತೀರ್ಥಗಳಿದ್ದವು. ಒಮ್ಮೆ ಗರುಡನು ತನ್ನ ಶತ್ರುವನ್ನು ಹಿಡಿಯುವ ಕಾರಣದಿಂದ ಪರ್ವತ ಸಮೇತವಾಗಿ ಹಿಡಿದು ಈ ಪ್ರದೇಶಕ್ಕೆ ತಂದಿಟ್ಟನಂತೆ. ಹಾಗಾಗಿ ಶತಶೃಂಗ ಪರ್ವತದ 2 ಕೋಟಿ ತೀರ್ಥಗಳು ಇಲ್ಲಿಗೆ ಬಂದು ನೆಲೆಸಿದವು. ಒಂದು ಸಮುದ್ರದ ಪಾಲಾಗಿದೆ, ಮತ್ತೊಂದು ಕೋಟಿ ತೀರ್ಥ ಇಲ್ಲಿ ಭಕ್ತರ ಪಾಲಿಗೆ ತೀರ್ಥ ಕೊಳವಾಗಿದೆ. ಗೋಕರ್ಣದಲ್ಲಿ ಕೋಟಿ ತೀರ್ಥಕ್ಕೆ ಹೋಗಿ ಬಂದ ಮೇಲೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗುವ ಮುನ್ನ
ಗಣಪತಿಯ ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾಕಂದರೆ ಮಹಾಬಲೇಶ್ವರನನ್ನು ಗೋಕರ್ಣದಲ್ಲಿ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಗಣೇಶ. ಹಾಗೆಯೇ ಗಣಪತಿಗೆ ಈ ಒಂದು ಕಾರ್ಯದಲ್ಲಿ ವಿಘ್ನ ತಂದದ್ದು ರಾವಣ ಗಣೇಶನ ಮೂರ್ತಿಗೆ, ಅದರಲ್ಲೂ ತಲೆಗೆ ಪೆಟ್ಟು ಕೊಟ್ಟ, ಏಟು ಮಾಡ್ದ, ಗಾಯ ಮಾಡ್ದ ಅನ್ನುವಂತಹ ಕಥೆಗಳು ಕೂಡ ಇವೆ. ಅಂತಹ ಕಥೆಗಳು ಜೊತೆಗೆ ಅದರ ಮಹತ್ವವನ್ನು ಅರಿಲಿಕ್ಕೆ ಬನ್ನಿ ಈಗ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರೋಣ. ಪರಶಿವನ ಆತ್ಮಲಿಂಗವನ್ನ ಸ್ಥಾಪಿಸಿದ ವಟುರೂಪಿ ಗಣಪತಿ ಇಲ್ಲಿ ನೆಲೆ ನಿಂತಿದ್ದಾನೆ. ಈ ಗಣಪತಿ ಸಮುದ್ರವನ್ನೇ ನೋಡುತ್ತಾ ಪಶ್ಚಿಮಾಭಿಮುಖವಾಗಿ ನಿಂತಿರುವುದನ್ನು ಗಮನಿಸಿದರೆ ಪುರಾಣದ ರಾವಣ ಗಣಪತಿಯರ ಆತ್ಮಲಿಂಗದ ಕಥೆ ನೆನಪಾಗುತ್ತದೆ. ಅಷ್ಟೇ ಅಲ್ಲ, ಈ ಗಣಪತಿಯ ತಲೆಗೆ ರಾವಣ ಹೊಡೆದ ಕಾರಣದಿಂದ ತಲೆ ಜಜ್ಜಿರುವುದು ನಮಗೆ ಗೊತ್ತಾಗುತ್ತದೆ. ಮುದಾಕರಾತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸ. ಆತ್ಮಲಿಂಗವನ್ನು ಇಟ್ಟ ಮೇಲೆ ರಾವಣ ಸಿಟ್ಟು ಬಂದ್ಬಿಡ್ತು, ಓಡ್ ಬಂದ. ಯಾರಪ್ಪ ನೀನು? ನಾನು ಗೋಕರ್ಣ ಮಹಾಗಣಪತಿ. ತಾನು ಮಹಾಗಣಪತಿ ಅಂತ ನಿಜ ಸ್ವರೂಪ ಕಾಣಿಸ್ಕೊಂಡ. ರಾವಣ ತಲೆ ಮೇಲೆ ಗುದ್ದಿತಾನೆ ಈತನಿಗೆ. ಭಾಳ ವಿಶೇಷ ಗಣಪತಿ. ಜಗತ್ತಿನ ಯಾವ ಸಿದ್ಧಿ ಗಣಪತಿಗಿಂತೂ ಈ ಗಣಪತಿ ಗೋಕರ್ಣ ಮಹಾಗಣಪತಿ ಭಾಳ ಸಿದ್ಧಿ ಗಣಪತಿ. ಸಮಸ್ತ ಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇತರೋಧರಂ ವರಂ ವರೇ ಭವಕ್ರಮಕ್ಷರಂ. ಕೋಟಿ ತೀರ್ಥ ಸ್ನಾನವನ್ನ ಮಾಡಿ ಈ ಗಣಪತಿಯ ದರ್ಶನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಕಳೆಯುತ್ತವೆ ಎಂಬುದು ಭಕ್ತರ ನಂಬಿಕೆ. ನಮಾಮಿ ತಂ ಗಣಾಧಿಪಂ. ಮಹಾಗಣಪತಿಯ ಸನ್ನಿಧಿಗೆ ವಂದಿಸಿದ್ದಾಯಿತು. ಇನ್ನು ಗೋಕರ್ಣದ ಪ್ರಮುಖ ಕ್ಷೇತ್ರ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿಗೆ ಹೋಗೋಣ, ನಮಿಸೋಣ ಮಹಾಬಲೇಶ್ವರನಿಗೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.